ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕ, ಮಂಗಳ ದ್ರವ್ಯಗಳಲ್ಲಿ ದರ್ಶನವಿತ್ತ ಸೌಭಾಗ್ಯಪ್ರದಾಯಿನಿ. ತಿರುಪತಿಯ ಶ್ರೀ ಕೋದಂಡರಾಮಾಲಯದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ನಡೆದ ಆಲಯ ಶುದ್ಧಿ. ದಾವಣಗೆರೆಯ ಬಸನಾಳ ಶ್ರೀ ಬಸವೇಶ್ವರನ ರಥೋತ್ಸವ, ತೇರನ್ನು ಎಳೆದು ಕೃತಾರ್ಥರಾದ ಭಕ್ತಾದಿಗಳು. ಮಂಗಳೂರಿನ ಮಡ್ಯಾರ್ ಶ್ರೀ ಪರಾಶಕ್ತಿ ಕ್ಷೇತ್ರದ ವಾರ್ಷಿಕ ಮಹೋತ್ಸವ, ಮಂಗಳ ವಾದ್ಯಗಳ ನಡುವೆ ನಡೆದ ದೇವರ ಬಲಿ ಉತ್ಸವ. ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದಲ್ಲಿರುವ ಅಭಿಷೇಕ ತೋಟದಲ್ಲಿ ಏರ್ಪಡಿಸಲಾಗಿದ್ದ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಹಾಲು, ಮೊಸರು, ಜೇನುತುಪ್ಪ, ಎಳನೀರಿನಿಂದ ಅಭಿಷೇಕವನ್ನು ನಿರ್ವಹಿಸಿ ಧೂಪದೀಪ ನಿವೇದನವೂ ಜರುಗಿತು. ಮಾರ್ಚ್ 20ರಿಂದ 28ನೇ ತಾರೀಕಿನವರೆಗೆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳನ್ನು ಟಿಟಿಡಿ ವೈಭವದಿಂದ ನಿರ್ವಹಿಸಲಿದೆ. ಇದರ ಅಂಗವಾಗಿ ಶುಕ್ರವಾರದಂದು ವಿವಿಧ ಬಗೆಯ ಸುಗಂಧಭರಿತ ದ್ರವ್ಯಗಳಿಂದ ತಯಾರಿಸಲಾದ ಲೇಪನದಿಂದ ಕೋದಂಡರಾಮಾಲಯವನ್ನು ಶುಚಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಇನ್ನು ಬ್ರಹ್ಮೋತ್ಸವಗಳ ಅಂಗವಾಗಿ ಭಕ್ತರು ಶ್ರೀ ಕೋದಂಡರಾಮಸ್ವಾಮಿಗೆ ಪರದೆಗಳನ್ನು ದಾನವಾಗಿ ನೀಡಿದರು. ಟಿಟಿಡಿ ಅನ್ನಮಾಚಾರ್ಯ ಪ್ರಾಜೆಕ್ಟ್ ನೇತೃತ್ವದಲ್ಲಿ ಶುಕ್ರವಾರದಂದು ತಿರುಪತಿಯ ಅಲಿಪಿರಿ ಸೋಪಾನ ಮಾರ್ಗದಲ್ಲಿ ಅನ್ನಮಾಚಾರ್ಯರ 520ನೇ ವರ್ಧಂತಿ ಮಹೋತ್ಸವದ ಅಂಗವಾಗಿ ಮೆಟ್ಲೋತ್ಸವ ಕಾರ್ಯಕ್ರಮವು ಜರುಗಿತು. ಮೊದಲಿಗೆ ಅನ್ನಮಾಚಾರ್ಯರ ವಿಗ್ರಹಕ್ಕೆ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿದರು. ನಂತರ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಕಲಾವಿದರು ಅನ್ನಮಾಚಾರ್ಯ ಸಂಕೀರ್ತನೆಗಳನ್ನು ಹಾಡಿದರು. ಬಳಿಕ ಗೋವಿಂದನಾಮ ಸ್ಮರಣೆ ಮಾಡುತ್ತಾ ಅಲಿಪಿರಿ ಸೋಪಾನ ಮಾರ್ಗದ ಮೂಲಕ ತಿರುಮಲೆಗೆ ತೆರಳಿದರು. ಈ ಕಾರ್ಯಕ್ರಮದಲ್ಲಿ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಡೈರೆಕ್ಟರ್ ಡಾಕ್ಟರ್ ಆಕೆಲ್ಲಾ ವಿಭೀಷಣ ಶರ್ಮಾ, ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿ ಆಚಾರ್ಯ ಜಿಎಸ್ಆರ್ ಕೃಷ್ಣಮೂರ್ತಿ, ದಾಸ ಸಾಹಿತ್ಯ ಪ್ರಾಜೆಕ್ಟ್ ವಿಶೇಷಾಧಿಕಾರಿ ಆನಂದ ತೀರ್ಥಾಚಾರ್ಯರು ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದಾವಣಗೆರೆ ಜಿಲ್ಲೆ ಬಸನಾಳ ಗ್ರಾಮದಲ್ಲಿ ಶ್ರೀ ಬಸವೇಶ್ವರನ ರಥೋತ್ಸವವು ಅದ್ಧೂರಿಯಾಗಿ ಜರುಗಿತು. ಈ ಪ್ರಯುಕ್ತ ಮೊದಲಿಗೆ ಆಲಯದಲ್ಲಿರುವ ನಂದಿಗೆ ವಿಶೇಷ ಅಲಂಕಾರಾದಿ ಪೂಜೆಗಳನ್ನು ಸಲ್ಲಿಸಲಾಯಿತು. ತದನಂತರ ಆನೆಕೊಂಡ ಬಸವೇಶ್ವರ ಹಾಗೂ ಬಸನಾಳ ಬಸವೇಶ್ವರರ ರಜತ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದರು. ನಂತರ ಉತ್ಸವ ಮೂರ್ತಿಗಳನ್ನು ರಥ ಪ್ರದಕ್ಷಿಣೆಯಾಗಿ ತಂದು ರಥದಲ್ಲಿ ಆಸೀನಗೊಳಿಸಿ ಉತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಸವೇಶ್ವರನ ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು.
ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಮಡ್ಯಾರ್ ಶ್ರೀ ಪರಾಶಕ್ತಿ ಕ್ಷೇತ್ರದಲ್ಲಿ ದೇವರ ಬಲಿ ಉತ್ಸವ ಜರುಗಿತು. ದೇವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಶಿರದ ಮೇಲೆ ಹೊತ್ತ ಅರ್ಚಕರು ಮಂಗಳವಾದ್ಯಗಳ ನಡುವೆ ಆಲಯ ಪ್ರದಕ್ಷಿಣೆಯಾಗಿ ಬಲಿ ಉತ್ಸವವನ್ನು ನೆರವೇರಿಸಿದರು. ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ನಡೆದ ಈ ಉತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ನೂತನ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮ. ಕೃಷ್ಣ ಏನು ಹೇಳ್ತಾನೆ? ನ ಅಹಂ ಜಾತು ನ ಆಸಂ, ನಾನು ಹಿಂದೆ ಇರಲಿಲ್ಲ ಅಂತ ಇಲ್ಲ, ನೀನು ಇರಲಿಲ್ಲ ಅಂತ ಇಲ್ಲ, ಈ ರಾಜಾಧಿರಾಜರು ಇರಲಿಲ್ಲ ಅಂತ ಇಲ್ಲ, ಈಗಲೂ ನಾವಿದ್ದೇವೆ, ಮುಂದೆಯೂ ಕೂಡ ಇರೋದಿಲ್ಲ ಅಂತ ಇಲ್ಲ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಶ್ರೀ ನಿಮಿಷಾಂಬ ದೇವಿ ಸನ್ನಿಧಿಯಲ್ಲಿ ಶುಕ್ರವಾರದ ಪೂಜೆಗಳನ್ನು ನಿರ್ವಹಿಸಲಾಯಿತು. ಬೈರಕೂರು ಹೋಬಳಿಯ ದಿನ್ನೇಹಳ್ಳಿಯಲ್ಲಿರುವ ಭಜನಾ ಮಂದಿರದಲ್ಲಿ ವಿಶೇಷ ಅಭಿಷೇಕವು ಜರುಗಿತು. ಈ ನಿಮಿತ್ತ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಹನುಮಂತ ದೇವರ ಉತ್ಸವ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿರುವ ಅಕ್ಷಯ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಮೋಹಿನಿ ಅಲಂಕಾರ ಉತ್ಸವ ಜರುಗಿತು. ಬ್ರಹ್ಮೋತ್ಸವದ ಪ್ರಯುಕ್ತ ನಡೆದ ಈ ಉತ್ಸವದ ಅಂಗವಾಗಿ ಮೊದಲಿಗೆ ಗರ್ಭಗೃಹದಲ್ಲಿರುವ ಶ್ರೀ ಭೂನಿನಾಥ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಿದರು. ತದನಂತರ ಶ್ರೀನಿವಾಸ ಸ್ವಾಮಿಯನ್ನು ಮೋಹಿನಿ ರೂಪದಲ್ಲಿ ಶೋಭಾಯಮಾನವಾಗಿ ಅಲಂಕರಿಸಿ ವಿದ್ಯುತ್ ದೀಪಾಲಂಕೃತ ವಾಹನದಲ್ಲಿರಿಸಿ ಮೆರವಣಿಗೆಯನ್ನು ಮಾಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರ ಮೂಳೂರು ಶ್ರೀ ಮುಂಡಿತ್ತಾಯ ವೈದ್ಯನಾಥ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬಂಡಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಶ್ರೀ ಕ್ಷೇತ್ರ ಶ್ರೀ ಯಲ್ಲಮ್ಮ ಮತ್ತು ಶ್ರೀ ಸಲ್ಲಾಪುರದಮ್ಮ ದೇವಾಲಯದಲ್ಲಿ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಇದರ ಅಂಗವಾಗಿ ಯಲ್ಲಮ್ಮ ಹಾಗೂ ಸಲ್ಲಾಪುರದಮ್ಮನಿಗೆ ಹೂಗಳಿಂದ ಅಲಂಕರಿಸಲಾಗಿತ್ತು. ತದನಂತರ ಕುಂಕುಮದಿಂದ ಅರ್ಚನೆ ಮಾಡಿ ಮಂಗಳಾರತಿಯನ್ನು ಮಾಡಿದರು. ನೆರೆದ ಭಕ್ತರು ಅಮ್ಮನವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಅಜ್ಜುವಾರ ಗ್ರಾಮದಲ್ಲಿ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದ ವತಿಯಿಂದ ಆತ್ಮಬೋಧಾಮೃತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಸ್ವಾಮಿಯನ್ನು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಿದರು. ನಂತರ ನಡೆದ ಆತ್ಮಬೋಧಾಮೃತ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಪ್ರವಚನವನ್ನು ನೀಡಿದರು. ಅವರು ಋಷಿ ಮುನಿಗಳು, ಯೋಗಿಗಳು, ವರಕವಿಗಳು ಮತ್ತು ಆಚಾರ್ಯರು ಹೌದು. ಅವರು ಸಾಧನೆಯನ್ನು ಮಾಡಿ ಸಾಮಾನ್ಯವಾದಂಥ ನಿಮ್ಮಂಥ ಸಂಸಾರದಲ್ಲಿದ್ದು
ಸಂಸಾರವನ್ನು ತ್ಯಾಗವನ್ನು ಮಾಡಿ ಸಾಧನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದು ಪರಮಾತ್ಮನೇ ಗುರುವಾಗಿ ಬಂದು ಉಪದೇಶವನ್ನು ಮಾಡಿ ತಪಸ್ಸನ್ನು ಮಾಡಿ ಆ ಯೋಗದ ಚಕ್ರ ಮೂಲಾಧಾರದಿಂದ ಸಹಸ್ರಾರದಲ್ಲಿ ಸೇರಿ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ಸೃಷ್ಟಿ ಸ್ಥಿತಿ ಲಯವನ್ನು ಅಧಿಕಾರವನ್ನು ಇರ್ತಕ್ಕಂಥ ಅವರಿಗೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರಿ ಅವರೇ ಪರಮಾತ್ಮನಾಗಿದ್ದಾರೆ. ಆಂಧ್ರಪ್ರದೇಶದ ಚಿತ್ತೂರಿನ ಕರಣಂಸ್ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ದೇವಾಲಯದಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದ ಮುಂಭಾಗದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ದೇವತಾ ಹೋಮಗಳನ್ನು ಮಾಡಲಾಯಿತು. ಆ ಬಳಿಕ ಪೂರ್ಣಾಹುತಿಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ತಮಿಳುನಾಡು ತಿರುವಾರೂರಿನ ತ್ಯಾಗರಾಜಸ್ವಾಮಿ ದೇವಸ್ಥಾನದಲ್ಲಿ ವೈಭವದ ಮೆರವಣಿಗೆ ಜರುಗಿತು. ಇತಿಹಾಸ ಪ್ರಸಿದ್ಧವಾದ ಈ ದೇವಸ್ಥಾನದಲ್ಲಿ ಪಾಲ್ಗುಣ ಮಾಸದ ಪೂಜೆಗಳು ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ವಿನಾಯಕ, ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ದೇವರನ್ನು ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿದರು. ನಂತರ ವಾದ್ಯ ಮೇಳಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಭಕ್ತರು ಪಾಲ್ಗೊಂಡು ಧನ್ಯರಾದರು. ಪಶ್ಚಿಮ ಬಂಗಾಳ ರಾಜ್ಯದ ಕರಗ್ಪುರದಲ್ಲಿರುವ ಬಾಲಾಜಿ ಮಂದಿರದಲ್ಲಿ 47ನೇ ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಪುಷ್ಪಯಾಗ ಮಹೋತ್ಸವವು ನಯನ ಮನೋಹರವಾಗಿ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ.
ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರದ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ಆವರಣದಲ್ಲಿ ಕೇರಳದಿಂದ ಬಂದಿದ್ದ ಚಂಡೆ ಕಲಾವಿದರು ಚಂಡೆ ವಾದನವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.